ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಚೈತ್ರಾಶ್. ನಮ್ಮ ಗಟೀಸ್ ಕಿಚನಿಂದ ಇವತ್ತು ಮ್ಯಾಜಿಕ್ ರೆಸಿಪಿ ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಕಿಡ್ಸ್ನ ಬೆಸ್ಟ್ ಫ್ರೆಂಡ್ ವೆಜಿಟೇಬಲ್, ಹಾಗೆ ನಮ್ಮೆಲ್ಲರ ಫೇವ್ರೇಟ್ ವೆಜಿಟೇಬಲ್ ಪೊಟ್ಯಾಟೊ ಯೂಸ್ ಮಾಡಿಕೊಂಡು ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಆಲೂ ಫ್ರೈ ತೋರಿಸ್ತಾ ಇದ್ದೀನಿ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ಇಲ್ಲಿ ಪೊಟ್ಯಾಟೊ ಮ್ಯಾರಿನೇಷನ್ ಸ್ಟೆಪ್ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಆಲೂಗಡ್ಡೆ ಬೇಯಿಸ್ಕೊಂಡು ಅದರದ್ದು ಸಿಪ್ಪೆ ತಗೊಂಡು ಸಣ್ಣ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಅರಿಶಿನ, ಗರಂ ಮಸಾಲ, ಜೀರಿಗೆ ಪುಡಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಡೈಜೆಷನ್ಗೋಸ್ಕರ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಲೂಗಡ್ಡೆಗೆ ಹಾಕ್ಬಿಡಿ. ನಂತರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲ್ ಹಾಕೋದ್ರಿಂದ ಅದು ಚೆನ್ನಾಗಿ ಕೋಟಿಂಗ್ ಕೊಡುತ್ತೆ ಮಸಾಲ ಆಲೂಗಡ್ಡೆಗೆ, ಹಾಗೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಆಲೂಗಡ್ಡೆ ಮಸಾಲಾಸ್ನ. ನಂತರ 1 ಅವರ್ ಮ್ಯಾರಿನೇಷನ್ ಮಾಡಿದ ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ನಂತರ ಅದಕ್ಕೆ ಜೀರಿಗೆ, ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗ್ರೀನ್ ಚಿಲ್ಲೀಸ್, ಕರಿಬೇವು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ನಾವೇನು ಮ್ಯಾರಿನೇಷನ್ ಮಾಡಿದ್ದೀವಿ ಪೊಟ್ಯಾಟೋಸ್ನ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಲೈಟಾಗಿ ಮಿಕ್ಸ್ ಕೊಡಿ. ಒಂದು 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡಿ. ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ ಆಲೂಗಡ್ಡೆ ಫ್ರೈ ರೆಡಿಯಾಗಿದೆ ಅಂತ. ಜಾಸ್ತಿ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬಿಡಿ. ನೋಡಿ, ಈಗ ರುಚಿಯಾದಂತಹ ಆಲೂ ಫ್ರೈ ರೆಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಆಲೂಗಡ್ಡೆ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ವಿಷಯಗಳಿದೆ. ಆಲೂಗಡ್ಡೆ ನಮ್ಮ ಸೌತ್ ಅಮೇರಿಕಾದ ಒಂದು ನೇಟಿವ್ ವೆಜಿಟೇಬಲ್ ಆಗಿರುತ್ತೆ. ಆಲೂಗಡ್ಡೆದಲ್ಲಿ ವೆರೈಟೀಸ್ ಆಫ್ ಆಲೂಗಡ್ಡೆ ಇರುತ್ತೆ. 5,000ಕ್ಕಿಂತ ಹೆಚ್ಚು ಆಲೂಗಡ್ಡೆ ವೆರೈಟೀಸ್ ಬೆಳೀತಾರೆ ನಮ್ಮ ದೇಶದಾದ್ಯಂತ. ಹಾಗೆ ಪ್ರಪಂಚದಾದ್ಯಂತ ಅದು ಒಂದು ಸ್ಟೇಪಲ್ ಫುಡ್ ಆಗಿರುತ್ತೆ. ಹಾಗೆ ಒಂದು ಆಲೂಗಡ್ಡೆ ನೀವು ಯೂಸ್ ಮಾಡಿದ್ರೆ ಅದರಲ್ಲಿ 25 ಗ್ರಾಮ್ನಷ್ಟು ನಿಮಗೆ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ನಮ್ಮ ಬಾಡಿಗೆ ಎನರ್ಜಿ ಕೊಡುತ್ತೆ ಕಾರ್ಬೋಹೈಡ್ರೇಟ್ಸ್. ಹಾಗೆ ನಮ್ಮ ಬಾಡಿ ಫಂಕ್ಷನ್ಗೆ, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ, ಹಾಗೆ ನಮ್ಮ ಬ್ರೈನ್ ಫಂಕ್ಷನ್ ಕೂಡ ಕಾರ್ಬೋಹೈಡ್ರೇಟ್ಸ್ ತುಂಬಾ ಉಪಯೋಗ ಆಗುತ್ತೆ. ಆದ್ದರಿಂದ ಡೈಲಿ ನೀವು ಒಂದು ಸ್ಮಾಲ್ ಕಪ್ ಆಫ್ ಬಾಯ್ಲ್ಡ್ ಪೊಟ್ಯಾಟೋಸ್ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೂ ಒಳ್ಳೆ ಪರಿಣಾಮ ಬೀಳುತ್ತೆ. ಪೊಟ್ಯಾಟೊ ಬಗ್ಗೆ ಒಂದು ಮಿಸ್ಕನ್ಸೆಪ್ಷನ್, ತಪ್ಪು ತಿಳುವಳಿಕೆ ಇದೆ. ಪೊಟ್ಯಾಟೊ ತಿಂದರೆ ನಾವು ದಪ್ಪ ಆಗಿಬಿಡ್ತೀವಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಅದು ಇದು ಅಂತೆಲ್ಲ ಮಾತಾಡ್ತಾರೆ. ಆದರೆ ಪೊಟ್ಯಾಟೋನ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ ಬಾಡಿಗೆ ತುಂಬ ಒಳ್ಳೆಯದಾಗುತ್ತೆ. ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಪೊಟ್ಯಾಟೊ. ಏನಪ್ಪ ಅದು ಮಿತ್ ಬ್ರೇಕರ್ ಅಂದರೆ, ಪೊಟ್ಯಾಟೋನ ಯಾವಾಗಲೂ ಬೇಕ್ ಮಾಡಿ ಅಥವಾ ಸ್ಟೀಮ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಪೊಟ್ಯಾಟೋನ ನೀವು ಯಾವಾಗ ಎಣ್ಣೆಯಲ್ಲಿ ಕರ್ದಂತಹ ಪದಾರ್ಥ ಯೂಸ್ ಮಾಡಿದ್ರೆ, ಎಣ್ಣೆಯಲ್ಲಿ ಚೀಸ್ ಬಾಲ್ಸ್ ಆಗಿರ್ಬೋದು, ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಬಜ್ಜಿ ಬೋಂಡ ಆಗಿರ್ಬೋದು, ಆ ಥರ ನೀವು ಮಾಡ್ಕೊಂಡು ತಿಂದರೆ ಆಬ್ವಿಯಸ್ಲಿ ನೀವು ವೆಯ್ಟ್ ಗೇನ್ ಆಗೇ ಆಗ್ತೀರಾ. ಅದರಿಂದ ಪೊಟ್ಯಾಟೋನ ಆದಷ್ಟು ಬೇಕ್ ಮಾಡಿ ಅಥವಾ ಸ್ಟೀಮ್ ಮಾಡಿಕೊಂಡು ಒಂದು ಸ್ಮಾಲ್ ಕಪ್ ಯೂಸ್ ಮಾಡೋದ್ರಿಂದ ದಿನಾಗಲೂ ನಮ್ಮ ಬಾಡಿಗೆ ಒಳ್ಳೆಯದಾಗುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಮುಂದಿನ ವಿಡಿಯೋದಲ್ಲಿ ಪೊಟ್ಯಾಟೊ ಸಲಾಡ್ಸ್ ತೋರಿಸ್ತೀನಿ ವೆಯ್ಟ್ ಲಾಸ್ಗೋಸ್ಕರ. ನೋಡಿ, ನಮ್ಮೆಲ್ಲರ ಮನೆಯಲ್ಲೂ ಪೊಟ್ಯಾಟೊ ಬೇಯೋದಿಲ್ಲ, ಒಂದೊಂದು ಗಟ್ಟಿಗೆ ಹಾರ್ಡಾಗಿರುತ್ತೆ. ಅದಕ್ಕೆ ನಾನೊಂದು ಟಿಪ್ ಕೊಡ್ತೀನಿ. ಏನಂದರೆ, ಪೊಟ್ಯಾಟೊ ಬೇಯಿಸೋಕ್ಕಿಂತ ಮುಂಚೆ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಫೋಕ್ನಲ್ಲಿ ಸ್ವಲ್ಪ ಪೋಕ್ ಮಾಡಿ ನಂತರ ನೀವು ಒಂದು 3 ರಿಂದ 4 ವಿಷಲ್ ಕುಗ್ಸಿದ್ರೆ ಆಲೂಗಡ್ಡೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಈ ಟ್ರಿಕ್ನ ಟ್ರೈ ಮಾಡಲೇಬೇಕು ನೀವು. ಮತ್ತೊಂದು ಟಿಪ್ ಏನಂದರೆ, ಆಲೂಗಡ್ಡೆ ಮೊಳಕೆ ಬಂದುಬಿಡುತ್ತೆ ಬೇಗ. ಹೇಗೆ ಮೊಳಕೆ ಬರುತ್ತೆ? ನೀವು ಈರುಳ್ಳಿ ಜೊತೆ, ಬೆಳ್ಳುಳ್ಳಿ ಜೊತೆ, ಟೊಮೆಟೊ ಜೊತೆ ಇಟ್ಟರೆ ಖಂಡಿತವಾಗ್ಲೂ ಅದು ಬೇಗ ಮೊಳಕೆ ಬರುತ್ತೆ. ಆಮೇಲೆ ಚೆನ್ನಾಗೂ ಇರೋಲ್ಲ, ಅದನ್ನು ತಿನ್ನಲೂಬಾರ್ದು ಮೊಳಕೆ ಬಂದಿದ್ದ ಆಲೂಗಡ್ಡೆನ. ಹಾಗಾಗಿ ಆಲೂಗಡ್ಡೆನ ಸಪ್ರೇಟಾಗಿ ಸ್ಟೋರ್ ಮಾಡಿದ್ರೆ ಅದು ಮೊಳಕೆ ಬರೋದು ಲೇಟ್ ಆಗುತ್ತೆ. ನೀವು ಯೂಸ್ ಮಾಡ್ಕೋಬೋದು ಚೆನ್ನಾಗಿರೋ ಆಲೂಗಡ್ಡೆನ. ಮೊಳಕೆ ಬಂದಿದ್ದ ಆಲೂಗಡ್ಡೆ ಖಂಡಿತವಾಗ್ಲೂ ಯೂಸ್ ಮಾಡಬೇಡಿ. ಆಮೇಲೆ ಆಲೂಗಡ್ಡೆನಲ್ಲಿ ನಿಮಗೆ ಒಂದು ಗ್ರೀನಿಶ್ ಪಾರ್ಟ್ ಸಿಗುತ್ತೆ, ಅದು ಇಟ್ ಇಸ್ ವೆರಿ ಪಾಯ್ಸನಸ್ ನಮ್ಮ ಬಾಡಿಗೆ. ದಯವಿಟ್ಟು ಆ ಥರ ಆಲೂಗಡ್ಡೆ ಸಿಕ್ಕಿದ್ರೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಆಲೂ ಪೊಟ್ಯಾಟೊ ಫ್ರೈ ಸೂಪರ್ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿನ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಳಿಗೆ ಕೊಡೋವಾಗ ಸ್ವಲ್ಪ ಖಾರ ಕಡಿಮೆ ಹಾಕಿ ಕೊಡಿ. ನಾನಿಲ್ಲಿ ಖಾರ ಜಾಸ್ತಿ ಯೂಸ್ ಮಾಡಿದ್ದೀನಿ. ನಮ್ಮ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದೆ ಅನ್ಕೋತೀನಿ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅಂತ. ನಿಮ್ಗೇನಾದರೂ ಹೊಸ ರೆಸಿಪೀಸ್ ಬೇಕಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಆಲೂ ಫ್ರೈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಮಸ್ತೆ.